ನಿಜವಾಗಿಯೂ ಕೂಡ ಒಂದು ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂತ ಹೇಳಿದರೆ ಏನೆಲ್ಲ ಏಳುಬೀಳುಗಳು ಇರ್ತವೆ ಅನ್ನೋದಕ್ಕೆ ನಿಮ್ಮ ಈ ಒಂದು ಮೊದಲನೇ ಕವನ ಸಂಕಲನ ಹೊರಗೆ ಬಂದಿರುವಂಥ ಆ ಒಂದು ಏನು ತಾಪತ್ರಯ ಅನುಭವಿಸಿದ್ರಿ ಅದು ಉದಾಹರಣೆಯಾಗಿ ನಿಲ್ಲಬಲ್ದು. ಒಳ್ಳೆಯದು ಸರ್. ಇಂತಹ ಒಂದು ಅನೇಕ ಪ್ರಯತ್ನಗಳ ನಂತರದಲ್ಲಿ ತಾವು ತಮ್ಮದೇ ಆಗಿರುವಂಥ ಪ್ರಕಾಶನ ಸಂಸ್ಥೆಯನ್ನು ಹುಟ್ಟಾಕ್ಕೊಂಡು ಆ ಮೂಲಕ ಇತರೆಯವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ದಿಸೆಯಲ್ಲಿ ಸಾಗ್ತಾ ಇದ್ದೀರಿ. ಒಂದು ಕವನವನ್ನು ನಮ್ಮ ವೀಕ್ಷಕರಿಗೆ ಕೇಳಿಸಿ ಸರ್. ನನ್ನ ಕವನದ ಶೀರ್ಷಿಕೆ ಮೊದಲು ಮಾನವನಾಗು. ಮೌನ ಮಾತಾಗಿ ಮಾತು ಮುತ್ತಾಗಿ ಹೊತ್ತು ಗೊತ್ತಿಲ್ಲದೆ ಕೆನ್ನೆಗಿಳಿದ ರಂಗು ಮತ್ತಾಗಿ ಚಿತ್ತಾಗಿ ಚಿತ್ತವ ಕದಡಿ ಸಂಜೆ ಹೊತ್ತಾಗಿ ಮೆಲ್ಲುಸಿಯುತ್ತಾಗಿ ಸಂಜೆ ಹೊತ್ತಾಗಿ ಮೆಲ್ಲುಸಿಯುತ್ತಾಗಿ ಬೀಗಿ ಬಾಗಿ ಏಗಿದಷ್ಟು ಮಾಗಿ ಎಡೆಯುಂಡ ಭೋಗಿ ಹಸಿವ ನೀಗಿ ಕಾಗಿ ಕವೆದು ಬಳಗವ ಕೂಗಿ ಹರಿದು ಹಂಚಿಕೊಂಡ ದವಸವಾಗಿ ವಿರಾಗಿ ಕೊಡಲಿಲ್ಲ ಯೋಗಿ ಬೇಡಲಿಲ್ಲ ಜೋಗಿ ಕೂಡಿ ಕಳವಾಟದಿ ಕೂಡಿಟ್ಟ ಕೊಂಡವನಾಗಿ ಹಾಲು ಹೆಪ್ಪಾಗಿ ಮುಪ್ಪು ಮೊಸವಾಗಿ ಕೈ ಕೆಸವಾಗಿ ಬಾಯಿ ಮೊಸವಾಗಿ ಉಂಡುಟ್ಟವರ ಬಾಯಲ್ಲಿ ಹೆಸವಾಗಿ ಉಳುವ ಭೂಮಿ ಹಸಿವಾಗಿ ಮೊಳೆತ ಗರ್ಭದಿ ಉಸಿವಾಗಿ ಭೂತಾಯಿ ಹಸಿವಾಗಿ ಮಲೆಗಂಟಿದ ಮೋಡಗಳು ಕರಗಿ ನೀರಾಗಿ ಹಸಿವೆದೆಯ ಮೇಲೆ ಮಂಜಾಗಿ ಕಾದವಣೆದಿಗೆ ತಂಪಾಗಿ ಹಾಡಿದ ಕೊಳಲ ಇಂಪಾಗಿ ನೆರೆತ ಬಾಲೆಗೆ ಬಾಳ ಹೂವಾಗಿ ಮಗುವಾಗಿ ನಗುವಾಗಿ ನಯವಾಗಿ ಹುಲುಸಾಗಿ ಹುಲುಮಾನವರ ಬದುಕ ಬೆಳಕಾಗಿ ಬಾ ನೀ ವಿಶ್ವಚೇತನವಾಗಿ ಮೊದಲು ಮಾನವನಾಗಿ. ಒಳ್ಳೆಯದು ಸರ್. ತಮ್ಮ ಒಂದು ಪ್ರಕಾಶನ ಸಂಸ್ಥೆ ವತಿಯಿಂದ ಮತ್ತು ಸಂಘಟಕರಾಗಿ ತಾವು ರಾಜ್ಯದ ಅನೇಕ ಕಡೆ ತಮ್ಮ ಒಂದು ಸಂಸ್ಥೆಯ ಮೂಲಕ ಅನೇಕ ಚಟುವಟಿಕೆಗಳನ್ನು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸೊಗಡನ್ನು ಅರಡುವಂತಹ ಮತ್ತು ಆ ಸೌರಭವನ್ನು ಸೂಸುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದಿರಿ. ಆ ಕುರಿತು ಒಂದಷ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಸರ್. ನಾನು ಚೇತನ ಪ್ರಕಾಶನ ಅಂತ ಮೊದಲು ಪ್ರಾರಂಭಿಸಿ ಸುಮಾರು 40 ಪುಸ್ತಕಗಳನ್ನು ಪ್ರಕಟಿಸಿದೆ. ನಂತರ ಅದನ್ನು ಚೇತನ ಫೌಂಡೇಶನ್ ಅಂತ ಪರಿವರ್ತನೆ ಮಾಡಿ ಚೇತನ ಫೌಂಡೇಶನ್ ಮುಖಾಂತರ ಸಾಹಿತ್ಯ ಸಮ್ಮೇಳನಗಳು, ಮಹಿಳಾ ಸಾಹಿತ್ಯ ಸಮ್ಮೇಳನಗಳು, ನುಡಿ ಸಡಗರ ಅಂತ ವಿಶೇಷವಾಗಿ ರಾಜ್ಯದೆಲ್ಲೆಡೆ ಮಾಡ್ತಾ ಇರುವಂಥ ಕಾರ್ಯಕ್ರಮ, ಜೊತೆಗೆ ನಾಟಕ ಪ್ರಯೋಗಗಳನ್ನು, ಕಿರುಚಿತ್ರಗಳನ್ನು ನಿರ್ಮಾಣ ಮಾಡುವಂಥದ್ದು, ಜೊತೆಗೆ ಸಾಮಾಜಿಕವಾಗಿ ಹಳ್ಳಿನಲ್ಲಿ ಶಾಲೆಗೆ ಹೋಗಿ ನಾವು ಬಹಳಷ್ಟು ಶೈಕ್ಷಣಿಕವಾಗಿ ಮಾರ್ಗದರ್ಶನವನ್ನು ನೀಡುವಂಥದ್ದು, ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು, ಪೆನ್ಸಿಲ್ಗಳನ್ನು ಹಂಚೋದು, ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಂತ ನೀಡೋದು, ಈ ಥರದ್ದು ಒಂದಿಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದು ನಮ್ಮ ವ್ಯಾಪ್ತಿನಲ್ಲಿ ಯಾವುದೇ ಸರ್ಕಾರದ ಧನ ಸಹಾಯವಿಲ್ಲದೆ ಇದುವರೆಗೂ ಯಾವ ಸರ್ಕಾರದ ಧನ ಸಹಾಯವನ್ನು ಪಡೆಯದೆ ನಮ್ಮ ದುಡಿಮೆಯ ನಮ್ಮ ಟೀಮ್ ಏನಿದೆಯಲ್ಲ, ನಮ್ಮ ಚೇತನ ಫೌಂಡೇಶನದ ಒಂದು ಟೀಮ್, ಅವರೆಲ್ಲರ ಸಹಕಾರದೊಂದಿಗೆ ಅಂಥದ್ದೊಂದು ಕೆಲಸ ಮಾಡ್ತಾ ಬಂದಿದ್ದೀವಿ. ಸುಮಾರು ಈವರೆಗೆ 260 ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ, ರಂಗಭೂಮಿ, ಸಿನಿಮಾ ಮತ್ತು ಫ್ಯಾಷನ್ ಶೋದಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತಾ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದರ ಜೊತೆಗೆ ಸುಮಾರು 8,000ಕ್ಕಿಂತ ಹೆಚ್ಚು ಜನ ನಮ್ಮ ವೇದಿಕೆಯಲ್ಲಿ ಬಂದು ನಿಂತು ತಮ್ಮ ಕವನ ವಾಚನವನ್ನು ಪ್ರಸ್ತುತಪಡಿಸಿಯೋ, ವಿಷಯ ಮಂಡನ ಪ್ರಸ್ತುತಪಡಿಸಿಯೋ ಅಥವಾ ಪ್ರಶಸ್ತಿಯನ್ನು ಸ್ವೀಕರಿಸಿಯೋ ಒಟ್ಟು ನಮ್ಮ ವೇದಿಕೆಯನ್ನು ಸುಮಾರು 8,000ಕ್ಕೂ ಹೆಚ್ಚು ಜನ ಬಳಸ್ಕೊಂಡಿದ್ದಾವೆ ಅನ್ನೋದು ನಮಗೆ ಖುಷಿ ಅನಿಸುತ್ತೆ. ಇಂಥ ಒಂದು ವೇದಿಕೆಯನ್ನು ಕಟ್ಟಿಕೊಂಡು ಹೋಗೋಕ್ಕೆ ಸಾಮಾನ್ಯದ್ದೇನು ಇರಲಿಲ್ಲ. ಸುಮಾರು ಜನ ಅದನ್ನು ಮಾಡೋದ್ರಿಂದ ಉಪಯೋಗ ಏನಿದೆ ಅಂತ, ನಾನು ಯಾವುದನ್ನು ಉಪಯೋಗ ಆಗತ್ತೆ ಅಂತಂದು ಯಾವುದನ್ನೂ ಮಾಡಿಲ್ಲ. ಎಲ್ಲವನ್ನೂ ನಾನು ನನ್ನ ಆತ್ಮತೃಪ್ತಿಗಾಗೇ ಮಾಡ್ಕೊಂಡು ಬಂದಿದ್ದು.
ಇಂತಹ ಒಂದು ಖುಷಿ ನನಗೆ ಕೆಲಸ ಕೊಡ್ತದೆ. ಈ ಕೆಲಸಕ್ಕೆ ನನ್ನ ಟೀಮ್ ಅವರು ಸಾಕಷ್ಟು ಜನ ನನಗೆ ಸಪೋರ್ಟಾಗಿ ನಿಂತಿದ್ದಾವೆ. ಉದಾಹರಣೆಗೆ ನಮ್ಮ ಸಹೋದರಿ ಭಾಗ್ಯಶ್ರೀ ರಜಪೂತ್ ಅಂತ ಇದ್ದರು, ಹಿಂದೇನೂ ಸಾಕಷ್ಟು ಜನ ಸಂತೋಷ್ ಬದವಾಪುರ್ ಅಂತ ಇದ್ದರು. ಅವೆಲ್ಲ ನನಗೆ ಸಾಕಷ್ಟು ಸಪೋರ್ಟಿವ್ ಆಗಿ ನಿಂತು ಈ ಕೆಲಸಕ್ಕೆ ಕೈ ಜೋಡಿಸಿದಾವೆ. ಅವನ್ನೆಲ್ಲ ಈ ಟೈಮಲ್ಲಿ ನೆನೀಲೇಬೇಕಾಗತ್ತೆ. ಅದ್ರ ಜೊತೆಗೆ ನನಗೆ ಎಲ್ಲ ಲಕ್ಕಮ್ನವರು ಅಂತ ನಮ್ಮ ಸಹೋದರರು, ಅವರು ಶಿಕ್ಷಕರು, ಅವರು ಒಳ್ಳೆಯ ಸಂಘಟಕರು, ಅವರು ಕೂಡ ನನಗೆ ಸಾಥಾಗಿ ನಿಂತು ನಾನು ಏನು ಬಂದು ನೀನು ಮಾಡು, ನಿನಗೆ ಒಳ್ಳೆಯ ಸಪೋರ್ಟ್ ನಾನು ಕೊಡ್ತೀನಿ ಅಂತಂದು ಯಾವಾಗಲೂ ಅವರು ನನ್ನ ಜೊತೆಗೆ ಇರ್ತಾವೆ. ಅಂಥವು ಎಲ್ಲರ ಸಪೋರ್ಟು. ವಿಶೇಷವಾಗಿ ನಮ್ಮ ಹನುಮಾನ್ ಫೌಂಡೇಶನ್ ಅಂತ ಒಂದು ನಮ್ಮ ಹುಬ್ಬಳ್ಳಿನಲ್ಲಿ ಒಂದು ಹನುಮಾನ್ ಫೌಂಡೇಶನ್ ಅಂತ ಇದೆ. ಅದರ ಸಂಸ್ಥಾಪಕರು ರಮೇಶ್ ಮಹದೇವಪ್ಪನವರು ಅಂತ ಇದ್ದಾರೆ. ಆ ರಮೇಶ್ ಮಹದೇವಪ್ಪನವರು ನಾವು ಯಾವ ಕಾರ್ಯಕ್ರಮ ಆಯೋಜಿಸಿದರೂ ಮೊಟ್ಟ ಮೊದಲು ಪ್ರಾಯೋಜಕವಾಗಿ ಅವರು ನಮಗೆ ಜೊತೆಗೆ ನಿಲ್ತಾರೆ. ಅಂಥ ಪ್ರಾಯೋಜಕತ್ವ ಪಡೆದು ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅವು ಎಲ್ಲರಿಗೂ ಈ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಈ 5 ವರ್ಷದ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದವರ ಸಹಯೋಗದಲ್ಲಿ ಕನಕ ಅಧ್ಯಯನ ಪೀಠದಲ್ಲಿ ನಾವು ನುಡಿಸಡಗರ ಅನ್ನುವ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು 3 ದಿನಗಳ ಕಾಲ ಆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದ್ವಿ. ಪ್ರತಿ ವರ್ಷ 3 ದಿನ ಕನಕ ಅಧ್ಯಯನ ಪೀಠದಲ್ಲಿ ಕಾರ್ಯಕ್ರಮ ನಡೀತಾ ಬಂತು. ಈ ನಡುವೆ 1 ವರ್ಷದಿಂದ ಇದನ್ನು ರಾಜ್ಯ ವ್ಯಾಪ್ತಿ ತಗೊಂಡು ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಈಗಾಗಲೇ ನುಡಿಸಡಗರ ಕಾರ್ಯಕ್ರಮವನ್ನು ಅದೇ ಕಾನ್ಸೆಪ್ಟಲ್ಲಿ ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ದಾವಣಗೆರೆ, ಹರಿಹರ, ಗದಗ, ವಿಜಯಪುರ ಸೇರಿದಂತೆ ಮೊನ್ನೆ ತುಮಕೂರಲ್ಲೂ ಒಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಿದ್ವಿ. ಇಂತಹ ಒಂದು ಕಾರ್ಯಕ್ರಮ ಬಹಳಷ್ಟು ಜನ ಮೆಚ್ಚಿಕೊಂಡಿದ್ದಾವೆ. ಅದು ಸಂಪೂರ್ಣ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಮೀಸಲಾಗಿರುವಂಥ ಕಾರ್ಯಕ್ರಮ. ಅಲ್ಲಿ ಏನಂತಂದರೆ ಶೈಕ್ಷಣಿಕ ಗೋಷ್ಠಿಗಳು, ಸಾಹಿತ್ಯ ಗೋಷ್ಠಿಗಳಿರ್ತವೆ. 2 ಅಥವಾ 3 ಗೋಷ್ಠಿಗಳನ್ನು ಮಾಡಿ ನಾವು ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಜೊತೆಗೆ ನಾಡಿನ ಎಲ್ಲ ಜಿಲ್ಲೆಗಳಿಂದ ನಮ್ಮ ತಾಲೂಕಲ್ಲಿ ಮಾಡಿರಿ, ನಮ್ಮ ಜಿಲ್ಲೆಯಲ್ಲಿ ಮಾಡಿರಿ ಅಂತ ನಿಮಗೆ ಬಂದವ್ರಿಗೆ ನಿಮಗೆ ಎಲ್ಲ ವ್ಯವಸ್ಥೆನೂ ನಾವು ಮಾಡಿಕೊಡ್ತೀವಿ, ನಮ್ಮ ಕಡೆ ಬಂದು ಮಾಡಿರಿ ಅಂತಂದು ಪ್ರೋತ್ಸಾಹದ ಕರೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಈ ನುಡಿಸಡಗರ ಕಾನ್ಸೆಪ್ಟನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗುವಂಥ ಅಭಿಲಾಷೆ ಇದೆ. ನಿಮ್ಮ ಕೃತಿ ಮತ್ತೆ ಕಾಡಿದೆ ಮೌನದಲ್ಲಿ ಆ ಮೌನದ ಹಿಂದಿನ ಮಾತುಗಳನ್ನು ಬಿಂಬಿಸುವಂತಹ ಅನೇಕ ಕವಿತೆಗಳಿದ್ದಾವೆ. ಆ ಒಂದು ಕವನ ಸಂಕಲನದಿಂದ ಯಾವುದಾದ್ರೂ ಒಂದು ಕವಿತೆಯನ್ನು ನಮಗಾಗಿ ವಾಚಿಸಿ ಸರ್. ಈ ಒಂದು ಕವಿತೆ ಶೀರ್ಷಿಕೆ ಉತ್ತರ ಅಂತ. ಈ ಕವಿತೆಯನ್ನು ಬರೆಯೋಕ್ಕೆ ಪ್ರೇರೇಪಣೆಯಾಗಿದ್ದು ನಮ್ಮ ದಾವಣಗೆರೆ ಜಿಲ್ಲೆಯ ಪಾಪುಗೋ ಅನ್ನೋ ಲೇಖಕರು. ಅವರಿಗೆ ಈ ಕವಿತೆನೂ ತುಂಬ ಇಷ್ಟವಾದ ಕವಿತೆ. ಅವರು ಸುಮಾರು ಒಂದು 8-10 ಸಾವಿರ ಆ ಕವಿತೆಯನ್ನು ನನ್ನ ಹತ್ರ ಕೇಳಿ ಪಡೆದು ಅವರೇ ವಾಚಿಸಿದ 1-2 ಕಡೆ. ಇಂಥದ್ದೆಲ್ಲ ಈ ನನ್ನ ಕವಿತೆಯನ್ನು ಅವರು ವಾಚಿಸೋದು ನನಗೊಂಥರ ಖುಷಿಯಾಗತ್ತೆ. ಹಾಗಾಗಿ ಅವ್ರನ್ನೂ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಕವಿತೆಯ ಶೀರ್ಷಿಕೆ ಉತ್ತರ. ಬಾಣಂತಿ ಎದೆಯಲ್ಲಿ ಕೆನೆಗಟ್ಟಿದ ನೆತ್ತರು ಹಸಿದೊಡಲಿಗೆ ಪಾಠವಾಯಿತು. ಎದೆಯುದ್ದಕ್ಕೆ ಬೆಳೆದ ಬಿಸಿ ರಕ್ತದ ಹುಡುಗ ಒಂದೇ ಸಮನೆ ಅವ್ವನ ಪ್ರಶ್ನಿಸಿದ್ದು ಅಪ್ಪ ಯಾವೆಂದು. ಸಂಶಯದ ಕುಡುಗೋಲು ಯಾವ ನುಂಗಿದವೋ ಅಷ್ಟೇ. ಅವ್ವ ಹೇಳಿದ್ದಷ್ಟೇ, ಅವನಾವೆಂದು ನಾನೂ ಮರೆತಿರುವೆ, ನಿನ್ನಲ್ಲೇ ಅವನ ಕಾಣುತ್ತಲಿರುವೆ. ಅವನಾವೆಂದು ನಾನೂ ಮರೆತಿರುವೆ, ನಿನ್ನಲ್ಲೇ ಅವನ ಕಾಣುತ್ತಲಿರುವೆ. ಮತ್ತೆ ಕೇಳದಿರು ನೀ ಹೀಗೆ, ಉತ್ತರ ಒಂದೇ, ಅವನು ಒಬ್ಬನೇ ಇಷ್ಟಲಿಂಗ. ಉತ್ತರ ಒಂದೇ, ಅವನು ಒಬ್ಬನೇ ಇಷ್ಟಲಿಂಗ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘಟನೆಯ ನಡುವೆಯೂ ಕೂಡ ತಾವು ತಮ್ಮ ವೃತ್ತಿಯನ್ನು ಕಾಪಾಡ್ಕೊಂಡು ಬಂದಿದ್ದೀರಿ. ಪತ್ರಿಕೋದ್ಯಮ ಕ್ಷೇತ್ರವನ್ನು ತಮ್ಮ ವೃತ್ತಿ ಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡು ಆ ಮೂಲಕ ಒಂದು ಪತ್ರಿಕೆಯ ಸಂಪಾದಕರಾಗಿ ಸಮಾಜಮುಖಿಯಾಗಿ ಒಂದು ಪತ್ರಿಕೆಯನ್ನು ನಡೆಸ್ತಾ ಬಂದಿದ್ದೀರಿ. ಈ ಒಂದು ಪತ್ರಿಕೋದ್ಯಮದಲ್ಲಿ ತಮ್ಮ ಒಂದು ಏಳು ಬೀಳುಗಳೇನು, ಅದರ ಒಂದು ನೋವು ನಲಿವುಗಳೇನು, ಆ ಕುರಿತು ಕೂಡ ಒಂದಷ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್. ನಾನು ಮೊಟ್ಟ ಮೊದಲು ಇಲ್ಲಿಂದ ಊರಿಂದ ನಾನು ಬಸ್ ಹತ್ತಿ ಹೋದೆ. ಆನೇಕಲ್ ತಾಲೂಕಲ್ಲಿ ಒಂದು ಭಾರತ್ ವಾಯ್ಸ್ ಅಂತ ಒಂದು ಕೆ ಮುನಿಯಪ್ಪ ಒಂದು ಪತ್ರಿಕೆ ಇತ್ತು.
ಆ ಪತ್ರಿಕೆಯಲ್ಲಿ ಹೋಗಿ, ಸರ್ ನಾನು ನಿಮ್ಮ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಮಾಡಬೇಕು ಅಂತ ಬಂದಿದ್ದೀನಿ, ನಾನು ಗದಗ ಡಿಸ್ಟಿಕ್ಕಿಂದ ಬಂದಿರೋದು, ನೀವು ನನ್ನ ಕೆಲಸ ಕೊಡಲೇಬೇಕು ಸರ್, ಬೇಕಾದ್ರೆ ನನ್ನ ಬರವಣಿಗೆ ನೋಡಿರಿ ಅಂತಂದು ಹೋದೆ. ಅವರು ಒಂದೇ ಮಾತಿಗೆ ಆಯ್ತಪ್ಪ ನೀನು ಕೆಲಸ ಕೊಡ್ತೀನಿ, ನೀನೊಂದು ರಿಪೋರ್ಟ್ ಮಾಡಿಕೊಡು ನನಗೆ ಅಂತಂದು ಹೇಳಿ ಒಂದು ರಿಪೋರ್ಟ್ ಬರೆಯೋಕ್ಕೆ ಕೊಟ್ಟಿದ್ದೆವು. ಅಂಥದ್ದೊಂದು ರಿಪೋರ್ಟ್ ಮಾಡಿದ ಮೇಲೆ ನೀನು ಇನ್ಮೇಲೆ ಎಲ್ಲೂ ಹೋಗೋದು ಬೇಡ, ನನ್ನ ಕಚೇರಿನಲ್ಲೇ ಇದ್ದುಬಿಡು ಅಂತಂದು ಹೇಳಿ ಅವರೇ ನನಗೆ ಆವತ್ತಿನ ಕಾಲಕ್ಕೆ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಆ ಭಾರತ್ ವಯಸ್ಸಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅದರ ನಂತರ ಬೆಂಗಳೂರಿನ ಬೇರೆ ಬೇರೆ ವಾರಪತ್ರಿಕೆಗಳಲ್ಲಿ, ಸಾಹಿತ್ಯಿಕ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ನನ್ನ ಬರವಣಿಗೆಯನ್ನು ಮುಂದುವರಿಸ್ಕೊಂಡು ಬಂದೆ. ಜೊತೆಗೆ ಈ ನಡುವೆ ಸಾಹಿತ್ಯಿಕ ಪತ್ರಿಕೆಯಾಗಿ ನನ್ನದೊಂದು ಸಂಚಲನ ಅಂತ ಒಂದು ಪತ್ರಿಕೆ ಹಿಂದೊಮ್ಮೆ ಪತ್ರಿಕೆ ಮಾಡಿದ್ದೆ. ಆ ಪತ್ರಿಕೆ ಆಗಿನ ಕಾಲದಲ್ಲಿ ನನಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ಗಳಿಂದ ಮತ್ತು ಪ್ರಾಯೋಜಕತ್ವದ ಕೊರತೆಯಿಂದ, ಚಂದಾದಾರವನ್ನು ನಾನು ರೀಚ್ ಮಾಡೋಕ್ಕಾಗದೆ ಕೊರತೆಯಿಂದನೂ ಆ ಪತ್ರಿಕೆಯನ್ನು ನಾನು ನಿಲ್ಲಿಸಬೇಕಾಗಿ ಬಂತು. ಜೊತೆಗೆ ಆದರೆ ಓದು ಬರವಣಿಗೆ ಇದ್ದೇ ಇತ್ತು. ಬೇರೆ ಬೇರೆ ಪತ್ರಿಕೆಗಳಿಗೆ ವರದಿಗಳನ್ನು ಕೊಡ್ತಾ ಇರೋದು, ಆ ಮೂಲಕ ನನ್ನ ಉಪಜೀವನವನ್ನು ನಾನು ಮಾಡಿಕೊಂಡೇ ಬಂದಿದ್ದೆ. ಜೊತೆಗೆ ಈಗ ಜನತಾಪ್ರಭ ಅಂತ ಒಂದು ದಿನಪತ್ರಿಕೆಯನ್ನು ಮತ್ತು ವೆಬ್ ಪೋರ್ಟಲನ್ನು ಪ್ರಾರಂಭಿಸಿದ್ವಿ. ಈ ಪತ್ರಿಕೆ ಸುಮಾರು ನನಗೆ ಆಶ್ಚರ್ಯ ಆಗುವಂಥದ್ದು ಏನಂತಂದರೆ, ಮೊದಲನೇ ದಿನವೇ ಸುಮಾರು 20,000ಕ್ಕಿಂತ ಹೆಚ್ಚು ಜನ ನಮ್ಮ ವೆಬ್ ಪೋರ್ಟಲ್ಗೆ ಭೇಟಿ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿದರು. ಇದೆಲ್ಲ ಯಾಕಂತಂದರೆ ಅಷ್ಟೂ ಜನಕ್ಕೆ ನಾನು ಚೇತನ ಫೌಂಡೇಶನ್ನ ಅಷ್ಟೂ ಜನರ ಪರಿಚಯನೇ ಈ ಪತ್ರಿಕೆ ಬೆಳವಣಿಗೆಗೂ ಕಾರಣ ಆಗಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕವನ ಸಂಕಲನಗಳನ್ನು ನೋಡುವಾಗ ಅನೇಕ ಕಾಡುವ ಕವಿತೆಗಳೇ ಪ್ರಕಟಗೊಂಡಿದ್ದಾವೆ. ಇಂಥ ಅನೇಕ ಕವಿತೆಗಳ ನಡುವೆ ಮತ್ತೊಂದು ಕಾಡುವ ಕವಿತೆಯಾಗಿ ಕಾಡುವಂಥದ್ದು ನಿಮ್ಮ ಕಾಡು ಅನ್ನುವಂಥ ಕವಿತೆ. ಆ ಕಾಡು ಕವಿತೆಯನ್ನು ಒಂದು ನಮ್ಮ ವೀಕ್ಷಕರಿಗೆ ಪ್ರಸ್ತುತಪಡಿಸಿ ಸರ್. ಕವಿತೆಯ ಶೀರ್ಷಿಕೆ ಕಾಡು. ಕಾಡಿತ್ತು ನಡೆವ ದಾವಿಗುಂಟ ಒಂಟಿತನದ ಹಾಡು, ಕಡಲೆ ತಲ್ಲಣಿಸುವಂತಹ ಬೋರ್ಗವಿತವಿದು ಎದೆಯ ಪಾಡು, ತವೆಗಲೆಗಳು ಕಾಲಡಿಗೆ ಸಿಕ್ಕು ಸುಕ್ಕುಗಟ್ಟಿದ ಮುದುಕನ ತೊಗಲು, ಗೊಂಬೆಯಂತೆ ನೇತು ಬಿದ್ದ ಬಿಳಲು, ಬೀಳಲು ಕಾಲಿಗೆ ತೊಡವಲೇಬೇಕಿಲ್ಲ ಬಳ್ಳಿ, ಬಿಳಿಯ ಮೋಡ ಚೆದುರಿದಂತೆ ಕಾಡ ಮರಗಳ ನೆತ್ತಿ ಸವರಿ ಹೋದ ಬದುಕು, ಹನಿ ಕಿಣುಕುವ ಕಿರಣಗಳು, ಕಾಡದಾವಿಯ ನೆನಪುಗಳು, ಕಾಡಿದ್ದೇಕೆ ಕಾಡು, ಕಾಡಿದ್ದೇಕೆ ಹಾಡು, ಮೋಡ ಮುಸುಕಿದ ವಾತಾವರಣ, ಭರವಸೆಯ ಕತ್ತು ಹಿಚಿಕಿ, ಕಾಡಲೇನಿದೆ ಮತ್ತೆ ಈ ಕಾಡಿನಲ್ಲಿ, ಕಾಡಲೇನಿದೆ ಮತ್ತೆ ಈ ಕಾಡಿನಲ್ಲಿ. ಏಪ್ರಿಲ್ 12ನೇ ತಾರೀಕು ದಾವಣಗೆರೆಯಲ್ಲೂ ಕೂಡ ಒಂದು ತಮ್ಮ ಸಂಸ್ಥೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀರಿ. ಅನೇಕ ಸಾಧಕರುಗಳಿಗೂ ಕೂಡ ಅಲ್ಲಿ ಪ್ರಶಸ್ತಿ ಪುರಸ್ಕಾರವನ್ನು ನೀಡುವಂತಹ ಮತ್ತು ಉಪನ್ಯಾಸದ ಮೂಲಕ ಜ್ಞಾನ ದಾಸೋಹವನ್ನು ಕೊಡುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀರಿ. ಆ ಕುರಿತು ಒಂದಷ್ಟು ಹೇಳುವುದರ ಜೊತೆಯಲ್ಲಿ ನಿಮ್ಮ ಒಂದು ಕುಟುಂಬದ ಪರಿಚಯವನ್ನು ಕೂಡ ನಮಗೆ ಒಂದಷ್ಟು ಮಾಡಿಕೊಡಿ ಸರ್. ನಾನು ಮೊದಲೇ ಹೇಳ್ದಂಗೆ ನಾನು ರೋಣ ತಾಲೂಕಿನ ತಳ್ಳಿಹಳ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವನು. ನನ್ನ ತಂದೆ ಮಲ್ಲಪ್ಪ, ತಾಯಿ ನೀಲಾಂಬಿಕೆ. ನಾನು ಹುಲ್ಲೂರಿನಲ್ಲಿ ಅಂದರೆ ನಮ್ಮ ಮಾವನ ಮನೆಯಲ್ಲಿ ಬಸವರಾಜ್ ಗಾಣಿಗೆ ಅಂತ ನಮ್ಮ ಮಾವ, ಅವರ ಮಗಳು ಜ್ಯೋತಿಯನ್ನು ನಾನು ಮದುವೆಯಾಗಿರೋದು. ಆ ಊರಲ್ಲೇ ನಾನು ಹುಟ್ಟಿ ಬೆಳೆದಿರೋದರಿಂದ ಮತ್ತು ಆ ಊರಲ್ಲೇ ನಾನು ವಿದ್ಯಾಭ್ಯಾಸವನ್ನು ಮಾಡಿರೋದರಿಂದ ನನ್ನ ಸ್ನೇಹ ವಲಯನೂ ಆ ಊರಲ್ಲೇ ಜಾಸ್ತಿ ಇರೋದರಿಂದ ನಾನು ಹೆಚ್ಚು ಕಡಿಮೆ ಆ ಊರವನೇ ಆಗಿಬಿಟ್ಟಿದ್ದೀನಿ. ನನ್ನ ತಂದೆ ತಾಯಿ, ಮನೆಯವರು, ನನ್ನ ಮಕ್ಕಳು ಎಲ್ಲರೂ ನನ್ನ ಸಾಹಿತ್ಯಕ್ಕೆ, ನನ್ನ ಸಂಘಟನೆಗೆ ಒಂದು ರೀತಿ ಬೆನ್ನೆಲುಬಾಗಿದ್ದಾವೆ. ನಾನಿವತ್ತು ತುಮಕೂರಿಗೆ ಹೋಗಿ ಕಾರ್ಯಕ್ರಮ ಮಾಡ್ತೀನಿ ಅಂತಂದರೆ ನನ್ನ ಎಲ್ಲ ರೀತಿಯಲ್ಲೂ ಅದಕ್ಕೆ ಸಹಕಾರ ಕೊಡುವಂಥದ್ದು ಮನೆಯವರು. ನನ್ನ ತಂದೆ ತಾಯಿ, ನನ್ನ ಹೆಂಡತಿ, ಮಕ್ಕಳು ಎಲ್ಲರ ಸಹಕಾರ ಇಲ್ಲದೆ
ನಾನು ಒಂದು ಹೆಜ್ಜೆನೂ ಮುಂದೆ ಹೋಗಿ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಆಗತ್ತೆ. ಯಾಕಂದರೆ ಮನೆಯವರ ಪ್ರೋತ್ಸಾಹನೇ ಮೊದಲು ಬೇಕಾಗತ್ತೆ. ಮನೆಯವರ ಸಪೋರ್ಟ್ ಇಲ್ಲದೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನನ್ನ ಹೆಂಡತಿ, ನನ್ನ ತಂದೆ ತಾಯಿಗಳು ನನ್ನನ್ನು ಸರಿ ನೀನು ಇಂಥ ಕೆಲಸ ಮಾಡ್ತೀಯ ಮಾಡ್ಕೊ ಹೋಗು ಅಂತಂದು ನನ್ನಷ್ಟಕ್ಕೆ ನನ್ನ ಬಿಟ್ಟು ಅವ್ರ ಕೆಲಸದಲ್ಲಿ ಅವ್ರು ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ನಾನು ವಾರಕ್ಕೆ ತಿಂಗಳಿಗೆ 1 ಅಥವಾ 2 ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡಿದಾಗಲೂ ಅವ್ರ ಸಪೋರ್ಟ್ ಹೀಗೆ ಇರುತ್ತೆ ಅಂತಂದು ಹೇಳ್ತೀನಿ. ಇದೇ ಏಪ್ರಿಲ್ 12ರಂದು ದಾವಣಗೆರೆಯಲ್ಲಿ ವಚನ ವೈಭವ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ವಚನ ವೈಭವ ಕಾರ್ಯಕ್ರಮ ಪ್ರತಿ ಬಸವ ಜಯಂತಿಯ ಮೊದಲ ಭಾನುವಾರ ಅಥವಾ ಅದರ ಹಿಂದಿನ ಭಾನುವಾರ ಅಥವಾ ನೆಕ್ಸ್ಟ್ ಭಾನುವಾರ, ಅಂದರೆ ಅಂದಾಜು ಭಾನುವಾರ ರಜಾ ದಿನಗಳನ್ನು ನೋಡಿಕೊಂಡು ಕಾರ್ಯಕ್ರಮ ಪ್ರತಿ ವರ್ಷ ಸುಮಾರು 8 ವರ್ಷದಿಂದ ಆಯೋಜಿಸ್ತಾ ಬಂದಿದ್ದೀವಿ. ನಮ್ಮದೇ ಚೇತನ ಫೌಂಡೇಶನ್ನ ಇನ್ನೊಂದು ಅಂಗ ಸಂಸ್ಥೆ ಕರ್ನಾಟಕ ಸೋಷಿಯಲ್ ಕ್ಲಬ್ ಅಂತ ಇದೆ. ಆ ಸಂಸ್ಥೆಯ ಮುಖೇನ ನಾವು ಈ ಕಾರ್ಯಕ್ರಮವನ್ನು ಮೊದಲು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮವನ್ನು ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಮತ್ತು ಈ ವರ್ಷ ದಾವಣಗೆರೆಯಲ್ಲಿ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ. ಈ ವಚನ ವೈಭವ ಕಾರ್ಯಕ್ರಮದಲ್ಲಿ ಏನಿರುತ್ತೆ ಅಂತಂದರೆ ವಿಶೇಷವಾಗಿ ಬಸವಣ್ಣನವರ ಜಯಂತಿ ಇರೋದ್ರಿಂದ ಬಸವಣ್ಣನವರ ವಚನ ವಾಚನ ಮತ್ತು ವಚನ ಗಾಯನ, ಈಗೀಗ ಆಧುನಿಕ ವಚನಗಳನ್ನು ಬರೆಯುವಂಥವರಿಗೆ ವಚನ ವಾಚನಕ್ಕೆ ಅವಕಾಶ ಕೊಟ್ಟು ಮತ್ತು ಬಸವಣ್ಣನವರ ಬಗ್ಗೆ ಮತ್ತು ವಚನ ಸಾಹಿತ್ಯದ ಬಗ್ಗೆ ಉಪನ್ಯಾಸವನ್ನು ಇಟ್ಟುಕೊಂಡು ಮತ್ತು ವಚನ ಸಾಹಿತ್ಯದಲ್ಲಿ ಸೇರಿದಂತೆ ವಿವಿಧ ಕ್ಷೇತ್ರದೊಳಗೆ ಸಾಧನೆ ಮಾಡಿರತಕ್ಕಂಥ ಒಂದು 20-25 ಜನನ ಗುರುತಿಸಿ ಅವರಿಗೆ ಗೌರವ ಪ್ರಶಸ್ತಿಗಳನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು ನಮ್ಮ ವೇದಿಕೆಯ ಉದ್ದೇಶ ಆಗಿದೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮನುಷ್ಯ ಆತ ಅನೇಕ ಏಳು ಬೀಳುಗಳ ನಡುವೆ, ಕಷ್ಟ ಕಾರ್ಪಣ್ಯಗಳ ನಡುವೆ ಬೆಳೆದು ಬಂದಾಗ ಆತನಿಗೆ ನಿಜವಾಗಿಯೂ ಕೂಡ ಸಮಾಜಮುಖಿಯಾಗಿ ಏನನ್ನಾದರೂ ಒಂದಷ್ಟು ಕೊಡುಗೆಯನ್ನು ಕೊಡಬೇಕು. ಆ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥವರನ್ನು ಪ್ರೋತ್ಸಾಹಿಸಿ ಅವರನ್ನು ಕೂಡ ಬೆಳಕಿಗೆ ತರಬೇಕು ಅನ್ನುವಂಥ ಹಂಬಲ ಸಹಜವಾಗಿ ಉಟ್ಕೊಳ್ಳುತ್ತೆ. ಅಂಥ ಒಂದು ಹಿನ್ನೆಲೆಯಲ್ಲಿ ತಾವು ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಸಂಸ್ಥೆಯ ಮೂಲಕ ಆಯೋಜಿಸುವುದರ ಜೊತೆಯಲ್ಲಿ ಪ್ರತಿಭೆಗಳನ್ನು ಬೆಳಕಿಗೆ ತರುವಂತಹ ಮತ್ತು ಅವರನ್ನು ಪ್ರೋತ್ಸಾಹಿಸುವಂಥ ಕಾರ್ಯದಲ್ಲಿ ತಾವು ತೊಡಗಿಕೊಂಡಿದ್ದೀರಿ. ಇಂತಹ ಕಾರ್ಯ ಅದು ಕೇವಲ ಬರೀ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅದು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ವ್ಯಾಪಿಸಿಕೊಳ್ಳಿ ಅನ್ನುವಂಥ ಶುಭ ಹಾರೈಕೆಯನ್ನು ತಮಗೆ ನೀಡ್ತಾ, ಅದರೊಟ್ಟಿಗೆ ತಾವು ಮಾತಾಡುವಾಗ ಹೇಳಿದರೆ ಯಾವುದೇ ಒಂದು ಆಯೋಜಕರ ಸಹಕಾರ ಇಲ್ಲದೆ ಅಥವಾ ಸರ್ಕಾರದ ಧನ ಸಹಾಯವೂ ಕೂಡ ಇಲ್ಲದೆ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅಂತೇಳಿ, ಅಂತಹ ಒಂದು ಸಂಘಟನೆಯನ್ನು ಮಾಡುವಾಗ ಭಾಳಷ್ಟು ತೊಡಕುಗಳು ಇರ್ತವೆ. ಆದರೂ ಅದನ್ನು ಯಶಸ್ವಿಯಾಗಿ ತಾವು ನಿಭಾಯಿಸ್ಕೊಳ್ತಾ ಬರ್ತಾ ಇದ್ದೀರಿ ಮತ್ತು ಅಂತಹ ಒಂದು ಕಾರ್ಯಕ್ರಮವನ್ನು ಯಾವುದೇ ಒಂದು ತೊಡಕಿಲ್ಲದೆ ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು ಅಂದರೆ ಒಂದು ಸವಾಲಿನ ಕೆಲಸ. ಆ ಸವಾಲನ್ನು ಕೂಡ ತಾವು ಸಮರ್ಥವಾಗಿ ಎದುರಿಸಿ ಅದನ್ನು ಆಯೋಜಿಸ್ತಾ ಸಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಗವಂತನ ಕೃಪಾಶೀರ್ವಾದದಿಂದ ತಮಗೆ ಆರ್ಥಿಕ ಸಹಕಾರವೂ ಕೂಡ ಒದಗಿ ಬರಲಿ. ಹಾಗೆಯೇ ತಮ್ಮ ಒಂದು ಸಂಸ್ಥೆಯ ಕಾರ್ಯಕ್ರಮಗಳು ಅದು ಸದಾಕಾಲ ಈ ಒಂದು ಸಮಾಜದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತಾಗಲಿ. ತಮ್ಮ ಪ್ರತಿಭೆ ಮತ್ತು ತಮ್ಮ ಸಹಕಾರದ ಮನೋಭಾವನೆ ಅದು ಸದಾಕಾಲ ಚಿರವಾಗಿ ಇಲ್ಲಿ ವಿಜೃಂಭಿಸಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ತಾವು ಇದುವರೆಗೂ ಕೂಡ ಅತಿಥಿಯಾಗಿ ಇಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ವಂದನೆಗಳು ಸರ್. ತಮಗೂ ಕೂಡ ಧನ್ಯವಾದಗಳು ಸರ್. ನನ್ನನ್ನು ಇಲ್ಲಿ ಅತಿಥಿಯಾಗಿ ಕರೆದಿರ್ತಕ್ಕಂಥ ತಮಗೂ, ಕಾವ್ಯಧಾರೆಯ ನಿರ್ದೇಶಕರಾದ ಚಿದಾನಂದ ಸರ್ ಅವರಿಗೂ ಮತ್ತು ಕಾವ್ಯಧಾರೆಯ ತಂಡಕ್ಕೂ ವೀಕ್ಷಕರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ.